ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಇವತ್ತು ಮಂಗಳೂರಿನ ಪ್ರಸಿದ್ಧ ರೆಸಿಪಿ ಕಡಲೆ ಬಲ್ಯಾರ್ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ. ತುಂಬ ಟೇಸ್ಟಾಗಿ ಬರ್ತದೆ ಇದು ಕಡಲೆ ಬಲ್ಯಾರ್. ನೋಡಿ, ಮೊದಲಿಗೆ ಒಂದು 25 ಬ್ಯಾಡಗಿ ಮೆಣಸು ಮತ್ತೊಂದು 15 ಉದ್ದ ಮೆಣಸು ರೋಸ್ಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ನಾನು ರೋಸ್ಟ್ ಮಾಡಿದ್ದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಒಂದು 25 ಉದ್ದ ಮೆಣಸು ಉಂಟು, ಒಂದು 15 ಗಿಡ್ಡ ಮೆಣಸು, ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ ಹಾಕ್ತಾ ಇದ್ದೇನೆ, ಒಂದು 2 ಚಮಚದಷ್ಟು ಕೊತ್ತಂಬರಿ ಬೀಜ ಎಲ್ಲ ರೋಸ್ಟ್ ಮಾಡಿ ಇಟ್ಟಿದ್ದೇನೆ. 2 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕಬೇಕು. ಮೆಂತೆ ಮತ್ತು ಸಾಸಿವೆ ಒಂದು 1/4 ಸ್ಪೂನ್ನಷ್ಟು ಹಾಕಬೇಕು. ತುಂಬ ಒಳ್ಳೆಯದಾಗ್ತದೆ ಕಡಲೆ ಬಲ್ಯಾರ್. ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕಬೇಕು, ಒಂದು ಅರ್ಧ ಚಮಚದಷ್ಟು ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡಬೇಕು, ಚೆನ್ನಾಗಿ ರುಬ್ಕೊಳ್ಬೇಕು. ಆಮೇಲೆ ಒಂದು ಕಡಾಯಲ್ಲಿ, ಒಂದು ಬಣಲೆಯಲ್ಲಿ ತೆಂಗಿನಕಾಯಿ ಉರಿಲಿಕ್ಕೆ ಇಟ್ಟಿದ್ದೇನೆ. ಒಂದು ಇಡೀ ತೆಂಗಿನಕಾಯಿ ತಗೊಂಡಿದ್ದೇನೆ. ಒಂದು ಮೀಡಿಯಮ್ ಸೈಜಿದೊಂದು ಕೊಕೊನಟ್ ಮತ್ತು ಒಂದು ಚಮಚದಷ್ಟು ಜೀರಿಗೆ, ಒಂದು ನೀರುಳ್ಳಿ ಮತ್ತೊಂದು 5ರಿಂದ 6 ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಒಂದು ನೀರುಳ್ಳಿ ಹಾಕ್ತಾ ಇದ್ದೇನೆ. ಒಂದು ನೀರುಳ್ಳಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ತುಂಬ ಫ್ರೈ ಆಗಬೇಕಂತ ಇಲ್ಲ, ಸ್ವಲ್ಪ ಬಾಡಿದರೆ ಸಾಕು. ಒಂದು ಸ್ವಲ್ಪ ಅರಿಶಿನ ಹುಡಿನೂ ಹಾಕಬೇಕು ಫ್ರೈ ಮಾಡುವಾಗ. ತುಂಬ ಟೇಸ್ಟ್ ಆಗ್ತದೆ ಹೀಗೆ ಫ್ರೈ ಮಾಡಿ ಹಾಕೋದ್ರಿಂದ. ತೆಂಗಿನಕಾಯಿ ಫ್ರೈ ಮಾಡಿ ಹಾಕೋದ್ರಿಂದ. ಒಗ್ಗರಣೆ ಸೊಪ್ಪಿದ್ರೆ ಕರಿ ಲೀವ್ಸ್ ಇದ್ದರೆ ಸ್ವಲ್ಪ ಕರಿ ಲೀವ್ಸ್ ಸಹ ಹಾಕ್ಬೋದು. ನನ್ನ ಹತ್ರ ಇಲ್ಲ ಈಗ ಕರಿ ಲೀವ್ಸ್, ಹಾಗಾಗಿ ಹಾಕಲಿಲ್ಲ ನಾನು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಇದನ್ನೀಗ ಮಸಾಲದ ಗ್ರೈಂಡ್ ಮಾಡಿಟ್ಟ ಮಸಾಲಕ್ಕೆ ಹಾಕಿ ಇನ್ನೊಂದು ಸುತ್ತು ಗ್ರೈಂಡ್ ಮಾಡಬೇಕು. ಒಂದು ಪಲ್ಸ್ ಮಾಡಿದರೆ ಸಾಕು. ತುಂಬ ಫೈನ್ ಪೇಸ್ಟ್ ಆಗಬೇಕಂತ ಇಲ್ಲ, ಒಂದು ಸುತ್ತು ಹಾಕಿದರೆ ಸಾಕು. ನೋಡಿ, ಮಸಾಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇಷ್ಟು ಫೈನಾಗಿ ಪೇಸ್ಟ್ ಆದರೆ ಸಾಕು. ನೋಡಿ, ಬಲ್ಯಾರ್ ಮೀನನ್ನು ಬಿಸಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ, ಉಪ್ಪು ಎಲ್ಲ ಹೋಗಲಿಕ್ಕೆ. ಕಡಲೆ ಸಹ ಬೇಯಿಸಿ ಇಟ್ಟಿದ್ದೇನೆ, ಒಂದು ಅರ್ಧ ಕೆಜಿಯಷ್ಟು ಕಡಲೆ ಬೇಯಿಸಿ ಇಟ್ಟಿದ್ದೇನೆ. ನೋಡಿ, ಒಂದು ಬಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿ ಒಂದು ನೀರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಹಾಕಿ. ನಾನು ಕಡಲೆ ಬೇಯಿಸುವಾಗ ಎಲ್ಲ ಇದು ಉಪ್ಪು ಏನು ಹಾಕಲಿಲ್ಲ, ಯಾಕಂದರೆ ಈ ಮೀನಲ್ಲಿ ಡ್ರೈ ಫಿಶಲ್ಲಿ ಉಪ್ಪು ಇರ್ತದೆ, ಹಾಗಾಗಿ ಉಪ್ಪು ಹಾಕಲಿಲ್ಲ ನಾನು ಕಡಲೆ ಬೇಯಿಸುವಾಗ. ಬಿಸಿ ನೀರಲ್ಲಿ ಹಾಕಿ ಒಂದು 1/4 ಗಂಟೆ ಇಟ್ಟಿದ್ದೇನೆ ಇದನ್ನು, ಉಪ್ಪು ಹೋಗಲಿಕ್ಕೆ ಬೇಕಾಗಿಲ್ಲ. ಆದರೆ ಉಪ್ಪು ಜಾಸ್ತಿ ಆಗ್ತದೆ, ಅದಕ್ಕೆ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ, ಬಿಸಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಉಪ್ಪು ಹಾಕಬೇಕಂತ ಇಲ್ಲ ನಿಮಗೆ, ಉಪ್ಪು ಅದರಲ್ಲೇ ಇರ್ತದೆ. ಉಪ್ಪು ಕಮ್ಮಿ ಇದ್ದರೆ ಬೇಕಿದ್ದರೆ ಮತ್ತೆ ಹಾಕ್ಬೋದು. ತುಂಬ ಒಳ್ಳೆಯದಾಗ್ತದೆ ಇದು ಕಡಲೆ ಬಲ್ಯಾರ್. ಮಂಗಳೂರಲ್ಲೆಲ್ಲ ಇದು ಸೀಮಂತಕ್ಕೆಲ್ಲ ಮಾಡ್ತಾರೆ ಕಡಲೆ ಬಲ್ಯಾರ್, ಬೇಕೇ ಬೇಕು. ನೋಡಿ, ಬೇಯಿಸಿದ ಕಡಲೆಯನ್ನು ಹಾಕ್ತಾ ಇದ್ದೇನೆ. ಕಡಲೆಗೆ ನನಗೆ ಉಪ್ಪು ಏನು ಹಾಕಲಿಲ್ಲ, ಖಾಲಿ ಕಡಲೆ ಬೇಯಿಸಿ ಇಟ್ಟಿದ್ದೇನೆ. ಅದರಲ್ಲಿ ಅಂದರೆ ಇದರಲ್ಲಿ ಡ್ರೈ ಫಿಶಲ್ಲೇ ಉಪ್ಪು ಇರ್ತದೆ, ಹಾಗಾಗಿ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ. ಉಪ್ಪು ಬೇಕಿದ್ದರೆ ಮತ್ತೆ ನೋಡಿ ಹಾಕ್ಬೋದು. ನೋಡಿ, ಇದು ಚೊಕ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ತುಂಬ ಸಣ್ಣದಾಗಿ ಕಟ್ ಮಾಡಬೇಡಿ, ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಅದು ಸಿಕ್ಕುವುದಿಲ್ಲ ನಿಮಗೆ, ಅದೆಲ್ಲ ಕಲಡಿ ಹೋಗ್ತದೆ, ಸಿಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ಅದು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಈ ಕಡಲೆ ಒಂದು ಕುಕ್ಕರಲ್ಲಿ ಒಂದು 4 ವಿಸಿಲ್ ಇಟ್ಟಿದ್ದೇನೆ. ನೋಡಿ, ಒಟ್ಟಿಗೆ ಹಾಕಿ ಬೇಯಿಸ್ತಾ ಇದ್ದೇನೆ. ಮತ್ತು ಇದು ಮೀನು ರಪ್ಪ ಬೇಯ್ತದೆ, ತುಂಬ ಹೊತ್ತಿಲ್ಲ ಬೇಯಲಿಕ್ಕೆ, ತುಂಬ ಬೇಗ ಬೇಯ್ತದೆ.
ಮತ್ತು ಕಡಲೆ ಬೆಂದ ಮೇಲೆ ಪುನಃ ಹಾಕಿದರೆ ಹೇಗೆ ನೋಡಿ. ಮಸಾಲ ಸಹ ಕಡ್ದಿರೋ ಮಸಾಲ ಸಹ ಅದಕ್ಕೆ ಹಾಕಿದ್ದೇನೆ ನೋಡಿ. ಇಷ್ಟು ಮಸಾಲ, ಒಂದು ತೆಂಗಿನಕಾಯಿದು ಮಸಾಲ ಕರೆಕ್ಟ್ ಆಗ್ತದೆ ಅರ್ಧ kg ಕಡಲೆಗೆ. ತುಂಬ ಒಳ್ಳೆಯದಾಗ್ತದೆ ಇದು. ನೀವು ಒಮ್ಮೆ ಮನೇಲಿ ಮಾಡಿ ನೋಡಿ, ಕ್ಯಾಟ್ರಿಂಗ್ ಸ್ಟೈಲಲ್ಲೇ ಬರ್ತದೆ. ನೀವು ಇದು ಸೀಮಂತಕ್ಕೆಲ್ಲ ಹೋದಾಗ, ಅಲ್ಲಿ ಮಂಗಳೂರಲ್ಲಿ ಸೀಮಂತಕ್ಕೆಲ್ಲ ಹೋದರೆ ಕಡಲೆ ಬಲ್ಲಿಯ ರೆಸಿಪಿ ಇದ್ದೇ ಇರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಟೇಸ್ಟ್ ಆಗ್ತದೆ ಇದು. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ನೋಡಿ ಫ್ರೆಂಡ್ಸ್. ನೋಡಿ ಕಡಲೆ ಬಲ್ಯಾರ್ ರೆಡಿಯಾಗಿದೆ. ಮಂಗಳೂರು ಫೇಮಸ್ ರೆಸಿಪಿ ಕಡಲೆ ಬಲ್ಯಾರ್. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.